ಸ್ನೇಹಿತರೆ, ಇವತ್ತು ನಾಸ್ತಿಕತೆ ಮತ್ತು ಆಸ್ತಿಕತೆಯ ಬಗ್ಗೆ ಬುದ್ಧನು ಕೊಟ್ಟಿರುವ ಒಂದು ಬಹಳ ಸುಂದರವಾದ ಸಂದೇಶವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಒಮ್ಮೆ ಒಬ್ಬ ಯುವ ಯಾತ್ರಿಕನು ಬುದ್ಧನ ಬಳಿಗೆ ಹೋಗ್ತಾನೆ. ಅವನ ಕಣ್ಣುಗಳಲ್ಲಿ ಏನೋ ಕುತೂಹಲದ ಕಂಗೊಳ, ಮನಸ್ಸಿನಲ್ಲಿ ಏನೋ ಒಂಥರ ಭಯ, ಏನೋ ಒಂಥರ ಚಿಂತೆಗಳು. ಅವನು ನಿಧಾನವಾಗಿ ಬುದ್ಧನನ್ನು ಕೇಳ್ತಾನೆ, ಗುರುವೇ, ನೀವು ನಾಸ್ತಿಕರ, ದೇವರನ್ನು ನಂಬುವುದಿಲ್ಲವಾ ಎಂದು. ಜನರು ಹೇಳ್ತಾರೆ, ನೀವು ನಾಸ್ತಿಕ ಎಂದು, ದಯವಿಟ್ಟು ಹೇಳಿ. ಬುದ್ಧನು ತಕ್ಷಣ ಉತ್ತರಿಸಲ್ಲ. ಅವನು ಕಣ್ಗಳನ್ನು ನಿಧಾನವಾಗಿ ತೆಗಿತಾನೆ. ಬೆಳಗಿನ ಸೂರ್ಯನು ಪಕ್ಕದ ಸರೋವರದ ಮೇಲೆ ಒಂದು ಮೌನದ ಸ್ಪರ್ಶದಂತೆ ಬೀಳುತ್ತಿದ್ದ. ಪಕ್ಷಿಗಳು ತಮ್ಮ ಗಾನವನ್ನು ನಿಲ್ಲಿಸಿದವು. ಬೌದ್ಧ ಭಿಕ್ಷುಕರು ಉಸಿರನ್ನೇ ಹಿಡಿದು ನಿಂತರು. ಮರಗಳು ಸಹ ಕೇಳಲು ಮುಂದೆ ಬಂದಂತೆ. ಆದರೂ ಬುದ್ಧ ಮೌನವಾಗಿಯೇ ಇದ್ದನು. ಅದು ಖಾಲಿ ಮೌನವಲ್ಲ, ಹರಳುತ್ತಿರುವ ಸಾನ್ನಿಧ್ಯದ ಮೌನ. ಯುವ ಯಾತ್ರಿಕನು ಅಶಾಂತತೆಗೆ ಒಳಗಾಗ್ತಾನೆ. ಅವನು ಮತ್ತೆ ಕೇಳ್ತಾನೆ, ಗುರುವೇ, ದಯವಿಟ್ಟು ಹೇಳಿ, ನೀವು ನಾಸ್ತಿಕರ, ದೇವರನ್ನು ನಂಬುವುದಿಲ್ಲವಾ ಅಥವಾ ಆಸ್ತಿಕರ? ಬುದ್ಧನು ಅಪಾರ ದಯೆಯಿಂದ ಅವನನ್ನು ನೋಡಿದನು. ನಂತರ ಹೇಳುತ್ತಾನೆ, ನಾನು ನಂಬುತ್ತೇನೆ ಎಂದು ಹೇಳಿದರೆ ನೀನು ತಕ್ಷಣ ನಂಬಿಕೆಯನ್ನು ಪೂಜಿಸಲು ಶುರು ಮಾಡ್ತೀಯ. ನಾನು ನಂಬುವುದಿಲ್ಲ ಎಂದು ಹೇಳಿದ್ರೆ ನೀನು ಅಪನಂಬಿಕೆಯನ್ನು ಪೂಜಿಸಕ್ಕೆ ಶುರು ಮಾಡ್ತೀಯ. ನಿನ್ನ ಮನಸ್ಸು ನಂಬಿಕೆ ಮತ್ತು ಅಪನಂಬಿಕೆ ಎನ್ನುವ ಚಿಕ್ಕ ಗಡಿಯಲ್ಲಿ ಬದುಕುತ್ತದೆ, ಆದರೆ ಅಸ್ತಿತ್ವ ಅನಂತ. ಯಾತ್ರಿಕನು ಗೊಂದಲಗೊಳ್ತಾನೆ. ಅವನಿಗೆ ಈ ಸರಳತೆಯ ಆಳವನ್ನು ಗ್ರಹಿಸಲಿಕ್ಕೆ ಆಗೋದಿಲ್ಲ. ಬುದ್ಧನು ಮಧುರವಾಗಿ ನಗ್ತಾನೆ. ಸುಮಾರು ಬೆಳಗಿನ ಬೆಳಕು ಹೃದಯಕ್ಕೆ ಬರುವಂತೆ. ದೇವರು ಇದ್ದಾನ ಎಂದು ನೀನು ಕೇಳುತ್ತೀಯಾ? ನಾನು ಕೇಳುವುದು, ನೀನು ಇದ್ದೀಯಾ? ನಿನ್ನ ಹೆಸರಿಗಿಂತ ದೂರ, ನಿನ್ನ ಭಯಗಳಿಂದ ಹೊರಗೆ, ನಿನ್ನ ಚಿಂತನೆಗಳಿಂದ ದೂರ, ಅದಕ್ಕಿಂತ ಆಳದಲ್ಲಿ ನೀನು ಇರುವೆಯಾ? ಅದನ್ನು ಅರಿಯದೆ ಅಸ್ತಿತ್ವವನ್ನು ಹೇಗೆ ಅರಿಯುವೆ? ತಲೆಗಳು ನಿಧಾನವಾಗಿ ತಗ್ಗಿದವು. ಬುದ್ಧನ ವಾಕ್ಯಗಳು ತಂಪಿನ ಗಾಳಿಯಂತೆ ಆತ್ಮಕ್ಕೆ ತಾಕಿದವು. ದೇವರು ವ್ಯಕ್ತಿಯಲ್ಲ, ಸಿದ್ಧಾಂತವೂ ಅಲ್ಲ, ನಂಬಿಕೆಯೂ ಅಲ್ಲ, ನಂಬಿಕೆಯ ಅಭಾವವೂ ಅಲ್ಲ. ದೇವರು ಸ್ವಾತಂತ್ರ್ಯದ ಸುಗಂಧ, ಭಯ ಸಾಯುವಾಗ ಉಳಿಯುವ ಮೌನ. ದೇವರನ್ನು ವಾದಿಸುವುದಕ್ಕೆ ಸಾಧ್ಯವಿಲ್ಲ, ದೇವರನ್ನು ಕೇವಲ ಅನುಭವಿಸ